ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಾಯಾಗ ನೀರು ತರಿಸೋ ಚಳಕಾಯಿ ಉಪ್ಪಿನಕಾಯಿ ಮಾಡೋದನ್ನ ಹೆಂಗೆ ಅಂತ ನೋಡೋಣ ಬರ್ರಿ. ಈ ಉಪ್ಪಿನಕಾಯಿ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ರಿ, ಇದು ನಮ್ಮ ರೊಟ್ಟಿ ಪಲ್ಯದ ಜೋಡಿ ಇರಲೇಬೇಕಾದ ಒಂದು ಐಟಮ್ ನೋಡ್ರಿ. ಹಂಗಾರ ಮೊದಲಿಗೆ ನಮಗೆ ಏನೇನು ಬೇಕಂತ ನೋಡ್ಕೊಳೋಣ ಬರ್ರಿ. ನಾನಿಲ್ಲಿ 1 kg ಅಷ್ಟು ಚಳಕಾಯಿ ತಗೊಂಡನ್ರಿ. ಈ ಚಳಕಾಯಿನ ಭಾರಿ ಬಲ್ತಿದ್ವು ತಗೋಬಾರ್ದ್ರಿ, ಮತ್ತು ಭಾರಿ ಎಳೆವು ತಗೋಬಾರ್ದ್ರಿ. ಈ ಥರ ಇರ್ಬೇಕು ನೋಡ್ರಿ. ಈ ಚಳಕಾಯಿನ 1-2 ಸರಿ ನೀರ್ನಾಗ ಚಂದಂಗ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಂಡು ನೀರಿಲ್ದಂಗೆ ನೀಟಾಗಿ ಒರೆಸ್ಕೋಬೇಕ್ರಿ. ನೋಡ್ರಿ, ನಾ ಈ ಉಪ್ಪಿನಕಾಯಿ ಮಾಡೋಕೆ ಒಂದು 4 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 3 ಸ್ಪೂನಷ್ಟು ಮೆಂತ್ಯ ಕಾಳು, 4 ಸ್ಪೂನಷ್ಟು ಸಾಸಿವೆ, ಆಮ್ಯಾಗ ಒಂದು 2 ಸ್ಪೂನಷ್ಟು ಅರಿಶಿನ, ಒಂದು 5 ಸ್ಪೂನಷ್ಟು ಉಪ್ಪು, ಆಮ್ಯಾಗ ಇಂಗು, ಒಂದು 4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 3 ಸ್ಪೂನಷ್ಟು ಅಗಸಿ ಬೀಜ ತಗೊಂಡನ್ರಿ. ಈ ಚಳಕಾಯಿನ ತೊಳೆದು ಕಾಟನ್ ಬಟ್ಟೆಯಾಗ ಒರೆಸಿಡ್ಕೊಂಡಿದ್ನಲ್ರಿ, ಇವನ್ನ ಈಗ ಒಂದೇ ಸುತ್ತು ಕಲ್ನಾಗ ಹಿಂಗೆ ಜಜ್ಕೋಬೇಕ್ರಿ. ನೋಡ್ರಿ, ಇಷ್ಟು ಜಜ್ಜಿದ್ರೆ ಸಾಕ್ರಿ. ಇದೇ ಥರ ಎಲ್ಲ ಚಳಕಾಯಿನೂ ಜಜ್ಕೋಬೇಕ್ರಿ. ನೀವು ಹಿಂಗೆ ಕಲ್ಲಿಂದನಾರ ಜಜ್ಕೋಬೋದ್ರಿ, ಇಲ್ಲ ಚಾಕುಲಿಂದ ಸ್ವಲ್ಪ ಸೀಳ್ಕೊಂಡ್ರು ಬರ್ತೈತ್ರಿ. ಹಿಂಗೆ ಮಾಡಿದ್ರೆ ನಾವು ಹಾಕೋ ಉಪ್ಪು ಖಾರ ಎಲ್ಲ ಕಾಯಿ ಒಳಗೆ ಚಂದಂಗ ಸೇರ್ಕೊಂತತ್ರಿ. ಈಗ ಇದಕ್ಕೆ ಹಾಕಕ್ಕೆ ಮಸಾಲೆ ಪುಡಿ ತಯಾರು ಮಾಡೋಣ ಬರ್ರಿ. ನೋಡ್ರಿ, ಗ್ಯಾಸಿನ ಮೇಲೆ ಒಂದು ಕಡಾಯಿ ಇಟ್ಟನಿ, ಅದಕ್ಕೆ ಒಂದು 3 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕೇನ್ರಿ. ಮೆಂತ್ಯ ಕಾಳನ್ನ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕ್ರಿ, ಹೊತ್ಸಾಕೆ ಹೋಗ್ಬೇಡ್ರಿ. ಇಷ್ಟಾದ್ರೆ ಸಾಕ್ರಿ. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ಅಗಸಿ ಬೀಜ ಹಾಕಕತ್ತನ್ರಿ. ಈ ಅಗಸಿ ಬೀಜನೂ ಸಹ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೋಬೇಕ್ರಿ. ನೋಡ್ರಿ, ಇಷ್ಟು ಹುರಿದ್ರೆ ಸಾಕ್ರಿ. ಇದನ್ನು ತೆಕ್ಕೊಂಬಿಡಣ್ರಿ. ಈಗ ಇದ ಬಾಳಿಗೆ ಒಂದು 4 ಸ್ಪೂನಷ್ಟು ಸಾಸಿವೆ ಹಾಕೊಳಕತ್ತನ್ರಿ. ನೋಡ್ರಿ, ಸಾಸಿವೆನೂ ಅಷ್ಟೇ ರೀ, ಭಾಳ ಹಚ್ಚಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಚಟಪಟ ಅನ್ನೋಷ್ಟಾಗೆ ತೆಗೆದುಬಿಡ್ರಿ. ಈಗ ಇವನ್ನ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ಬೇಕ್ರಿ. ತಣ್ಣಗಾಗಿಂದ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ರಿ. ಇದ್ರೊಳಗೆ ನಾನು ಒಂದು 5 ಸ್ಪೂನಷ್ಟು ಉಪ್ಪು ಹಾಕೊಳಕತ್ತನ್ರಿ. ಇದ್ರ ಜೊತೆಗೇ ಸಣ್ಣಗೆ ಆಗ್ಬಿಡ್ತೈತಿ. ನೋಡ್ರಿ, ಹಿಂಗೆ ಪುಡಿ ಮಾಡ್ಕೊಂಬರ್ಬೇಕ್ರಿ. ನೋಡ್ರಿ, ನೋಡಕತ್ತಿರಲ್ಲ, ಇಷ್ಟು ಪುಡಿ ಆದ್ರೆ ಸಾಕ್ರಿ. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 4-5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಕತ್ತೇನ್ರಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ರಿ. ನೋಡ್ರಿ, ಹಿಂಗೆ ಸಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕ್ರಿ. ಈಗ ಈ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಮಾಡೋಣ ಬರ್ರಿ. ನಾನು ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕಕತ್ತೇನ್ರಿ. ನಿಮಗೆ ಜಾಸ್ತಿ ಎಣ್ಣೆ ಬೇಕಂದ್ರೆ ಹಾಕ್ಕೊಳ್ರಿ. ನೋಡ್ರಿ, ನಾನು ಒಂದು 5 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗಿಲಂಗನ ಜಜ್ಜಿಡ್ಕೊಂಡಿದ್ದೆ ರೀ. ಆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಆಮೇಲೆ 1 ಸ್ಪೂನಷ್ಟು ಹಿಂಗೆ ಹಾಕ್ರಿ. ಇಷ್ಟು ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಾಡಿಸ್ಕೊಳ್ರಿ. ಇಷ್ಟು ಮಾಡಿದ್ರೆ ಸಾಕ್ರಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ತಣ್ಣಗಾಗ್ಬೇಕ್ರಿ. ಈಗ ಜಜ್ಜಿಡ್ಕೊಂಡ್ರ ಚಳಕಾಯಿಗೆ ಮಸಾಲ ಪುಡಿ ಎಲ್ಲ ಹಾಕ್ಕೊಳ್ಳೋಣ ಬರ್ರಿ. ನೋಡ್ರಿ, ಎಷ್ಟು ಘಮ ಬರ್ತಾಯಿದೆ. ಈ ಪುಡಿ ಎಲ್ಲನೂ ಈ ಚಳಕಾಯಿಗೆ ಹಾಕ್ಕೋಬೇಕ್ರಿ. ಈ ಮಸಾಲ ಪುಡಿ ಹಾಕೊಂಡ್ಮೇಲೆ ತಣ್ಣಗೆ ಹಾಕ್ಬಿಟ್ಟಿದ್ವಲ್ರಿ ಬೆಳ್ಳುಳ್ಳಿ ಒಗ್ಗರಣೆನ, ಅದನ್ನು ಹಾಕ್ಕೋಬೇಕ್ರಿ. ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಂದ್ರೆ ಬೆಳ್ಳುಳ್ಳಿ ಒಳಗೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹಾಕ್ಕೊಳ್ರಿ. ನೋಡ್ರಿ, ನಾನು ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ತಾನೆ ರೀ. ಆದ್ರೆ ಒಮ್ಮೆಗೆ 1 ಕಪ್ ಹಾಕ್ಬಿಡಲ್ರಿ, ಒಂದು ಸ್ವಲ್ಪನೇ ಹಾಕ್ಕೋಬೇಕ್ರಿ. ಆ ಮಸಾಲ ಎಲ್ಲ ಆ ಚಳಕಾಯಿ ಒಳಗೆ ಸೇರ್ಕೋಬೇಕ್ರಿ. ಹಾಗಾಗಿ ಒಂದು ಚೂರೇ ಹಾಕ್ಕೊಂತ ಮಿಕ್ಸ್ ಮಾಡ್ತಾನೆ ರೀ. 1 ಕಪ್ನಷ್ಟು ನೀರು ಹಾಕ್ಬೇಕ್ರಿ. ಒಂದೇ ಸರಿನ ಅಷ್ಟು 1 ಕಪ್ನಾಗಿರೋ ನೀರು ಹಾಕ್ಬಿಟ್ರೆ ಮಸಾಲ ನೀಟಾಗಿ ಹಿಡಿಯಲ್ಲ ಅಂತಂದು ನಾನು ಒಂದು ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ತೇನೆ ರೀ. 1 ಕಪ್ನಷ್ಟು ನೀರು ಹಾಕ್ಬೇಕ್ರಿ. ನೋಡ್ರಿ, ಈಗ ಒಂದು ಬಾಟ್ಲಿಗೆ ಹಾಕಕತ್ತಾನೆ. ಆಮೇಲೆ ಆ ಪಾತ್ರೆ ಒಳಗೆ ಎಲ್ಲ ಮಸಾಲ ಇರ್ತೈತಲ್ರಿ, ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಡಬ್ಬಿ ಒಳಗೆ ಹಾಕ್ರಿ. ಇದನ್ನು ಒಂದು 10 ದಿನಗಳ ಕಾಲ ಬಿಸಿಲಾಗಿಡ್ಬೇಕ್ರಿ. ನೋಡ್ರಿ, ಚಂದಂಗ ಬಿಸಿಲು ಬೀಳೋ ಹತ್ರನ ಇಡ್ರಿ. ನೋಡ್ರಿ, 10 ದಿನ ಆದಮೇಲೆ ಯಾವ ಥರ ಆಗಿದೆ ಅಂತಂದು. ಈ ಚಳಕಾಯಿ ಒಳಗೆ ನಾರಿನಂಶ ಜಾಸ್ತಿ ಇರ್ತೈತ್ರಿ. ಇದು ಜೀರ್ಣಕ್ರಿಯೆನ ಸುಧಾರಿಸ್ತೈತ್ರಿ. ಹೊಟ್ಟೆ ಒಳಗೆ ಉರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅದನ್ನೂ ಸಹ ಕಡಿಮೆ ಮಾಡ್ತೈತ್ರಿ. ಇದು ರಕ್ತದೊಳಗಿನ ಸಕ್ರೆ ಮಟ್ಟನ ಸಮತೋಲನದಲ್ಲಿ ಇಡ್ತೈತ್ರಿ. ಹಿಂಗೆ ಭಾಳ ಉಪಯೋಗ ಅದಾವ್ರಿ. ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನದ ಜೊತೆ ಅಂತೂ ಭಾರಿ ಮಸ್ತ್ ಇರ್ತೈತ್ರಿ. ಇದೇ ಪ್ರೊಸೆಸ್ನಾಗ ಮಾಡ್ಕೊಂಡ್ರೆ ನಾವು 1 ವರ್ಷಗಟ್ಟಲೆ ಇಟ್ಕೊಂಡು ಆರಾಮಾಗಿ ಸೇವನೆ ಮಾಡ್ಬೋದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಸಿಗಣ್ರಿ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ಕಾರ ರೀ.